ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಗವಾನ್ ಶ್ರೀ ಕೃಷ್ಣನ ತಂದೆ ತಾಯಿ ದೇವಕಿ ವಸುದೇವ ಆಗಿದ್ದರೂ ಕೂಡ ಕಂಸನಿಂದ ಕಾಪಾಡಿಕೊಳ್ಳಲು ಆತನನ್ನು ಯಶೋಧ ಮತ್ತು ನಂದನ ಮಡಿಲಿಗೆ ಹಾಕ್ತಾರೆ. ಆದರೆ ಕೃಷ್ಣ ತನ್ನ ಹೆತ್ತ ತಾಯಿ ದೇವಕಿಯನ್ನು ಮತ್ತೆ ಭೇಟಿ ಮಾಡೋದಿಲ್ವಾ? ಈ ಒಂದು ಮಾಹಿತಿಯನ್ನು ನಾನು ನಿಮ್ಮ ಹತ್ರ ಹಂಚಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೌದು, 14 ವರ್ಷಗಳ ನಂತರ ಕೃಷ್ಣ ಮತ್ತು ಅವನ ತಾಯಿಯ ಭೇಟಿಯಾಗುತ್ತೆ. ತನ್ನ ಹೆತ್ತ ತಾಯಿ ದೇವಕಿಯನ್ನ ಭೇಟಿ ಮಾಡೋಕ್ಕೋಸ್ಕರ 14 ವರ್ಷಗಳ ನಂತರ ಕೃಷ್ಣ ಬರ್ತಾರಂತೆ. ಆಗ ದೇವಕಿ ಕೃಷ್ಣ ಪರಮಾತ್ಮನನ್ನ ಕೇಳ್ತಾರಂತೆ, ನೀನೇ ಪರಮಾತ್ಮ, ನೀನೇ ಭಗವಂತ, ನೀನೇ ಶ್ರೀಮನ್ ನಾರಾಯಣ, ನಿನಗೆ ಎಲ್ಲ ತಿಳಿದಿದೆ. ನಾನೇ ನಿನ್ನ ಹೆತ್ತ ತಾಯಿ ಅಂತ ಗೊತ್ತಿದ್ರೂ ಕೂಡ ಈ 14 ವರ್ಷಗಳ ಕಾಲ ಯಾಕೆ ಕಾಯಿಸ್ಬಿಟ್ಟೆ? ನೀನು ಬರ್ತ್ಯಾ ಅನ್ನೋ ನಿರೀಕ್ಷೆಯಲ್ಲಿ ನಾನು ಪ್ರತಿ ಕ್ಷಣ ನಿನಗಾಗಿ ಕಾಯುತ್ತಿದ್ದೆ ಅಂತ ದೇವಕಿ ಕೃಷ್ಣ ಪರಮಾತ್ಮನಲ್ಲಿ ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾರೆ, ಅಮ್ಮ, ನಿನ್ನ ಪೂರ್ವ ಜನ್ಮದ ಒಂದು ಸಣ್ಣ ನೆನಪನ್ನ ಮಾಡಿಕೊಡಬೇಕಾಗಿದೆ. ಕಳೆದ ಜನ್ಮದಲ್ಲಿ ನಾನು ಶ್ರೀರಾಮಚಂದ್ರನಾಗಿದ್ದೆ, ನೀನು ದಶರಥನ ಹೆಂಡತಿ ಕೈಕೇಯಿಯಾಗಿದ್ದೆ. ಹಾಗೆ ಯಶೋದೆ ದಶರಥನ ಹೆಂಡತಿ ಶ್ರೀರಾಮಚಂದ್ರನ ತಾಯಿ ಕೌಸಲ್ಯೆಯಾಗಿದ್ರು. ಕಳೆದ ಜನ್ಮದಲ್ಲಿ ನೀವು ನನ್ನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಅಂತ ನನ್ನ ತಾಯಿಯ ಪ್ರೀತಿಯಿಂದ ದೂರ ಮಾಡಿದ್ದೆ. ಹಾಗಾಗಿ ಈ ಜನ್ಮದಲ್ಲಿ ನಾನು ಯಶೋದೆಯ ಬಳಿ 14 ವರ್ಷಗಳ ಕಾಲ ಬೆಳೆದೆ. ಆ ಪ್ರೀತಿಯನ್ನು ನಾನು ಯಶೋದಾ ಮಾತೆಗೆ ವಾಪಸ್ ಕೊಟ್ಟೆ. ಈಗ ತಮ್ಮನ್ನು ಭೇಟಿಯಾಗಲು ಬಂದಿದ್ದೇನೆ ಅಂತ ಕೃಷ್ಣ ದೇವಕಿ ಹತ್ರ ಹೇಳ್ತಾರೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.